ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಧಾರೆ ಪ್ರಥಮಂ ಸಹಸ್ರಕಿರಣೋ ತಾರಾಧಿಪೋ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯಬುಧಂ ಕಂಠೆ ಚ ವಾಚಸ್ಪತಿಂ ಭ್ರೂಮಧ್ಯೆ ರಘುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡೇ ಮರ್ಮಸು ರಾಹುಕೇತು ಗುಳಿಕಾನ್ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಆತ್ಮೀಯರೇ, ಇಂದು 10ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಇವತ್ತಿನ ದಿನದ ವಿಶೇಷತೆ ಏನಿದೆ ಹೇಳುವಂಥದ್ದನ್ನು ನೋಡೋಣ. ಪಂಚಾಂಗವನ್ನು ಮೊದಲು ನೋಡೋಣ, ತದನಂತರದಲ್ಲಿ ಖಗೋಳದ ಗ್ರಹಸ್ಥಿತಿಯನ್ನು ನೋಡೋಣ, ಆಮೇಲೆ ರಾಶಿಫಲ ಏನಿದೆ ಹೇಳುವಂಥದ್ದನ್ನು ವೀಕ್ಷಣೆ ಮಾಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಭಾನುವಾರವಾಗಿದೆ. ಈ ದಿವಸ ನಕ್ಷತ್ರ ಧನಿಷ್ಠಾ ನಕ್ಷತ್ರ ಇದೆ. ಈ ದಿವಸದ ಯೋಗ ಬ್ರಹ್ಮನಾಮ ಯೋಗ ಇರತಕ್ಕಂಥದ್ದು, ಕೌಲವಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಖಗೋಳದ ಗ್ರಹಸ್ಥಿತಿ ಏನಿದೆ, ಮೇಷರಾಶಿಯಲ್ಲಿ ರವಿ ಉದರ ಯುತಿ, ವೃಷಭ ರಾಶಿಯಲ್ಲಿ ಶುಕ್ರನಿದ್ದಾನೆ, ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ಶೂನ್ಯ, ಸಿಂಹರಾಶಿಯಲ್ಲಿ ಕೇತು ಎಂದಿನಂತೆ. ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲಿ ಮಾಂದಿ ಉದಯವಾಗಿರತಕ್ಕಂಥದ್ದು. ವೃಶ್ಚಿಕ ರಾಶಿ ಶೂನ್ಯ ರಾಶಿ, ಧನು ರಾಶಿಯು ಶೂನ್ಯ ರಾಶಿಯಾಗಿದೆ. ಮಕರ ರಾಶಿಯಲ್ಲಿ ಚಂದ್ರನಿದ್ದಾನೆ ಧನಿಷ್ಠಾ ನಕ್ಷತ್ರದಲ್ಲಿ ಇವತ್ತಿನ ದಿವಸ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಕುಜ ಮತ್ತು ಶನಿಯರ ಯುತಿ. ಇದು ಇವತ್ತಿನ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಇಂದಿನ ಫಲಾಫಲಗಳು ಹೇಗಿದೆ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರ ಯುತಿ. ನೈಪುಣ್ಯ ಯೋಗ, ನಿಮ್ಮ ನಿಪುಣತನವನ್ನು ತೋರಿಸುವಂತಹ ಒಂದು ಯೋಗವಾಗಿರ್ತಕ್ಕಂಥದ್ದು. ನೀವು ಯಾವುದೇ ರಂಗದಲ್ಲಿರಿ, ಆಯಾ ರಂಗದಲ್ಲಿ ನೀವು ನಿಪುಣರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ನಿಪುಣರ ಜೊತೆಯಲ್ಲಿ ನೀವು ಬೆರೀತೀರಿ, ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಆರ್ಥಿಕವಾದ ಸಂಕಷ್ಟಗಳು ದೂರ ಮಾಡಿಕೊಳ್ಳುವಂತಹ ಒಂದು ಸುಯೋಗದ ಕ್ಷಣಗಳು. ನೋಡಿ, ಲಾಭಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಬರಬೇಕಾದಂತಹ ಆದಾಯದ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೂ ಸಹಿತವಾಗಿ ಹಣಕಾಸಿಗೆ ತೊಂದರೆ ಆಗುವುದಿಲ್ಲ. ಜೀವನ ನಿರ್ವಹಣೆಗೆ ಇವತ್ತಿನ ದಿವಸ ಯೋಗ್ಯವಾದಂತಹ ಕಾಲವಾಗಿದೆ. ಶತ್ರುಗಳನ್ನು ದಮನ ಮಾಡುವಂತಹ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಇಟ್ಟುಕೊಂಡಿರಿ, ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಮೇಷರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ, 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣಗಳು ನಿಮಗೆ ಹಿತಕರವಾಗಿರ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮೇಷರಾಶಿಯವರು. ವೃಷಭ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ. ಜನ್ಮರಾಶಿಗೆ ಶುಕ್ರ ಬಂದಾಗ ಧನ, ಕನಕ, ವಸ್ತು, ವಾಹನ ಎಲ್ಲ ಸಮೃದ್ಧಿಯನ್ನು ಮಾಡ್ತಾನಂತೆ. ಜೀವನದಲ್ಲಿ ಏನೇನು ಬಯಸಿರೋ ಅದನ್ನೆಲ್ಲ ಮಾಡಿಕೊಳ್ಳುವಂಥ ಒಂದು ಸಂದರ್ಭ, ಯೋಗ. ಮನೆ ಕಟ್ಟುವವರಿಗೆ ಅನುಕೂಲ. ಮನೆ ಅರ್ಧಕ್ಕೆ ನಿಂತಿದ್ರೂ ಸಹಿತವಾಗಿ ಈಗ ಕಟ್ಟಿ ಮುಗಿಸುವಂಥ ಒಂದು ಕಾಲವಾಗಿರ್ತಕ್ಕಂಥದ್ದು. ಶ್ರಮಪಟ್ಟು ಮನೆಯನ್ನು ಮಾಡಿಕೊಳ್ತಾ ಇದ್ದೀರಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ವ್ಯವಸ್ಥೆ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೌಟುಂಬಿಕವಾದಂತಹ ಹಿರಿಮೆಗೆ ಪಾತ್ರ ಆಗ್ತೀರಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಏಕಾದಶಿ ಭಾವದಲ್ಲಿ ಇದ್ದಾನೆ. ಆದಾಯದ ಭಾವವಾಗಿರ್ತಕ್ಕಂಥದ್ದು. ಒಳ್ಳೆಯ ಆದಾಯ, ಒಳ್ಳೆಯ ಒಳ್ಳೆಯ ವ್ಯವಸ್ಥೆ ಇತ್ಯಾದಿಗಳನ್ನು ಹೊಂದುವಂಥ ಒಂದು ಸುಯೋಗದ ಕ್ಷಣಗಳು. ಅಭೀಷ್ಟ ಫಲವನ್ನು ಪಡೆಯುವಂತಹ ಒಂದು ಯೋಗ ಇರತಕ್ಕಂಥದ್ದಿದೆ ವೃಷಭ ರಾಶಿಯವರಿಗೆ. ನೋಡಿ, ಎಲ್ಲ ರಾಶಿಯವರಿಗೂ ಕಷ್ಟ ಇದ್ದದ್ದೇ. ನೀವು ಸಹಿತವಾಗಿ ಕಷ್ಟಪಡ್ತೀರಿ. ಆ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಇಷ್ಟವನ್ನು ಪಡೆಯುವುದಕ್ಕೋಸ್ಕರವಾಗಿ ನೀವು ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ದೇವತಾ ಪ್ರೀತಿಯಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣ. ಜೊತೆಯಲ್ಲಿ ಇನ್ನೆಲ್ಲ ನಾಳೆ ನೀವು ಒಳ್ಳೆಯ ವ್ಯವಹಾರಸ್ಥರಾಗಬೇಕು ಅನ್ನುವಂತಹ ಭಾವನೆ ಇರ್ತದೆ. ಆ ಭಾವನೆಗಳನ್ನು ಅದಕ್ಕೆಲ್ಲ ಪೂರಕವಾಗಿರ್ತಕ್ಕಂಥದ್ದು ಇಂದಿನ ದಿವಸ. ಆದ್ದರಿಂದ ಏನೂ ತೊಂದರೆ ಇಲ್ಲ. ಕೋರ್ಟ್ ಕಚೇರಿ ವ್ಯವಹಾರದಲ್ಲೂ ಜೀವನ ಹೊಂದುತ್ತೀರಿ. ಅದರಿಂದ ನಿಮಗೆ ಸಾಕಷ್ಟು ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳು. ಅಣ್ಣ ತಮ್ಮಂದಿರು ಸಹಿತವಾಗಿ ಖುಷಿಯಿಂದ ಇರುವಂತಹ ಒಂದು ಸಂದರ್ಭ ಇರತಕ್ಕಂಥದ್ದು ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5.
ಬಳಸ್ಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ. ಮಿಥುನ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ಸಪ್ತಮದಲ್ಲಿ ಚಂದ್ರ ಇತ್ತು ನೋಡ್ತಾ ಇದ್ದಾನೆ. ಚಂದ್ರ ದರ್ಶನ ಆಗಬೇಕು ಅಥವಾ ಚಂದ್ರನ ದೃಷ್ಟಿ ಬೀಳಬೇಕು. ಹಾಗಿದ್ದಾಗ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಯಶಸ್ಸು. ರಾತ್ರಿನಾಥನಾದಂತಹ ಚಂದ್ರ ಸಪ್ತಮದಲ್ಲಿದ್ದಾನೆ ಅಂದರೆ ಸಂಜೆಯ ಕಾಲದಲ್ಲಿ ನಿಮಗೆ ಒಳ್ಳೆಯದಾಗುವಂತಹ ಯೋಗ ಇರತಕ್ಕಂಥದ್ದು. ಜೊತೆಯಲ್ಲಿ ರಾತ್ರಿಯಲ್ಲೂ ಸಹಿತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಸುಯೋಗ. ಸಾಧಾರಣ ಈ ಯಕ್ಷಗಾನ, ಕಥಕ್ಕಳಿ, ರಂಗಾಯಣ ಇತ್ಯಾದಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆಲ್ಲ ರಾತ್ರಿ ಕಾಲದಲ್ಲೂ ಸಹಿತವಾಗಿ ನಡೆಸಬೇಕಂತಹ ಸಂದರ್ಭ ಇರ್ತದೆ. ಅಂಥವರಿಗೆಲ್ಲ ಒಳ್ಳೆಯದಾಗುವಂತಹ ಯೋಗ ಲಕ್ಷಣಗಳು. ಇನ್ನು ವನಸ್ಪತಿಗಳನ್ನು ಬೆಳೆಯತಕ್ಕಂಥವರಿಗೆಲ್ಲರಿಗೂ ಸಹಿತವಾಗಿ ಸಾಕಷ್ಟು ಅಭಿವೃದ್ಧಿ. ಆಯುರ್ವೇದ ಸಾಕಷ್ಟು ಅಭಿವೃದ್ಧಿಯನ್ನು ಕೊಡುವುದಕ್ಕೋಸ್ಕರವಾಗಿ ಆಯುರ್ವೇದದ ಔಷಧ ಸಸ್ಯಗಳನ್ನು ಬೆಳೀತಾ ಇದ್ದೀರಿ. ಅಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ. ಕರ್ಕಾಟಕ ರಾಶಿಯವರು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಳ್ಳಿ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಜೊತೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಯಶೋಗಾಥೆಯನ್ನು ಹಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 9ನೇ ಮನೆಯಲ್ಲಿದ್ದಾನೆ, ಉಚ್ಚನಾಗಿದ್ದಾನೆ. ಒಳ್ಳೆಯ ಫಲವನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ರಾಜಕಾರಣಿಗಳಿಗೆ ಅನುಕೂಲ, ರಾಜಕಾರಣಿಗಳ ಮನೆಯಲ್ಲಿರುವವರಿಗೆ ಅನುಕೂಲ, ರಾಜಕಾರಣಿಗಳ ಜೊತೆಯಲ್ಲಿ ತಿರುಗತಕ್ಕಂಥವರಿಗೆ ಅನುಕೂಲ. ಒಟ್ಟಾರೆ ನಿಪುಣ ಯೋಗವನ್ನು ಕೊಡುವುದರ ಮೂಲಕವಾಗಿ ಅನುಕೂಲವನ್ನು ಮಾಡಿಕೊಡ್ತಾನೆ ಸೂರ್ಯ. ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು ಅಷ್ಟಮ ಶನಿಯ ಕಾಟದಿಂದ. ಆರ್ಥಿಕವಾಗಿ ನಷ್ಟ, ವಿದ್ಯಾನಾಶ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣ ಇದೆ. ನೀವು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶಿವನ ಉಪಾಸನೆ. ಸಾಧ್ಯವಾದರೆ ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರನಿಗೆ ಅಭಿಷೇಕಾದಿಗಳನ್ನು ಮಾಡಿಸ್ಕೊಳ್ಳಿ. ಅಥವಾ ಮೃತ್ಯುಂಜಯ ಸ್ತೋತ್ರವನ್ನು ಪಠನ ಮಾಡಬೇಕಾಗಿರ್ತಕ್ಕಂಥದ್ದು, ಅಥವಾ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಮ್ಮಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರ್ತಕ್ಕಂಥದ್ದು. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವನ್ನು ಕಾಣುವಂತಹ ಸುಯೋಗದ ಕ್ಷಣಗಳು ಸಿಂಹರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕನ್ಯಾರಾಶಿಯವರ ಫಲ ನೋಡುವಾಗ ಸಪ್ತಮದಲ್ಲಿ ಕುಜ ಶನಿಯರು ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಧನಮಾಂದಿ ದೋಷ, ಅದರಿಂದಲೂ ಬಂದ ಹಣವೆಲ್ಲ ಖರ್ಚಾಗಿ ಹೋಗ್ತದೆ. ಕೈಯಾಗೆ ಹಣ ಬರ್ತದೆ, ಆದರೆ ಹೇಗೆ ಖರ್ಚಾಗಿ ಹೋಗ್ತದೆ ಹೇಳೋದು ಗೊತ್ತಾಗಲ್ಲ. ವಿಪರೀತವಾದಂತಹ ನಷ್ಟವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಇರತಕ್ಕಂಥದ್ದಿದೆ. ನೋಡಿ, ನಿಮ್ಮ ರಾಶಿಯಿಂದ 2ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಕುಜನು 6ನೇ ರಾಶಿಯಲ್ಲಿ ಶತ್ರು ರಾಶಿಯಲ್ಲಿ ಇದ್ದದ್ದರಿಂದ ಶತ್ರುಗಳ ಕಾಟದಿಂದ ನಲುಗೆ ಹೋಗ್ತೀರಿ. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ವ್ಯವಹಾರಗಳು ಸರಿಯಾಗಿ ನಡೆಯದೆ ತುಲಾರಾಶಿಯವರು ವೆಂಕಟರಮಣನಿಗೆ ಶರಣು ಹೋಗಬೇಕಾದಂತಹ ಸಂದರ್ಭ ಬರ್ತದೆ. ಸಾಧ್ಯವಾದರೆ ತಿರುಪತಿ ವೆಂಕಟರಮಣನಿಗೆ ಪ್ರಾರ್ಥನೆಯನ್ನಿಟ್ಟುಕೊಳ್ಳಿ ಅಥವಾ ಹೋಗಿ ಬನ್ನಿ. ನಿಮ್ಮ ಕಷ್ಟ ನಿವಾರಣೆ. ಕೋರ್ಟಿನ ಮೂಲಕವಾಗಿ ನಿಮಗೆ ಡೈವರ್ಸ್ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಸಾಕಷ್ಟು ದೋಷವನ್ನು ಅನುಭವಿಸ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಕುಜ ಶಾಂತಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಅಥವಾ ವಿನಾಯಕ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸಿನ ದುಗುಡ ನಿವಾರಣೆಯಾಗಿ ಸುಖ ಪ್ರಾಪ್ತಿಗಾಗಿ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಹಸಿರು ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ವಿಷ್ಣು ಸಹಸ್ರನಾಮದಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ತುಲಾರಾಶಿಯವರ ಫಲ ನೋಡುವಾಗ ಸಪ್ತಮದಲ್ಲಿ ರವಿ ಬುಧರಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ವ್ಯವಹಾರದಲ್ಲಿ ಸಾಕಷ್ಟು ಅನುಕೂಲತೆಗಳು. ಕುಟುಂಬದಲ್ಲಿ ಕಲಹ ಇರ್ತದೆ. ಮಾನಸಿಕವಾದಂತಹ ನೆಮ್ಮದಿ ಕಡಿಮೆ ಆಗ್ತದೆ. ಒತ್ತಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ ಉಂಟಾಗ್ತದೆ. ದಿನಸಿ ಅಂಗಡಿಯನ್ನು ಇಟ್ಟುಕೊಂಡು ದಿನನಿತ್ಯದ ಪದಾರ್ಥಗಳನ್ನು ಮಾರಾಟ ಮಾಡತಕ್ಕಂಥವರಿಗೆ ಯಶಸ್ಸುಂಟಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ರವಿಯ ಪರಿಹಾರಕ್ಕಾಗಿ ಸೂರ್ಯನಾರಾಯಣನ ದೇವಸ್ಥಾನದಲ್ಲಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ತುಲಾರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ.
ನೀವು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ನಿಮಗೆ ಅನುಕೂಲಕರವಾಗಿರ್ತದೆ, ದೃಷ್ಟಿ ಬೀಳೋದಿಲ್ಲ. ಜೊತೆಯಲ್ಲಿ ನೀವು ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ತುಲಾ ರಾಶಿಯವರಿಗೆ ಇವತ್ತಿನ ಸಂಕಷ್ಟ ಕಾಲದಲ್ಲಿ. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಇದ್ದಾನೆ. ನಿಮ್ಮ ಕುಟುಂಬದಲ್ಲಿ ಸಾಕಷ್ಟು ಪ್ರೇತಾತ್ಮಗಳಿತ್ತು, ಆದರೆ ಮೋಕ್ಷಕ್ಕೆ ಹೋಗಿರತಕ್ಕಂಥದ್ದು ಇವತ್ತಿನ ದಿವಸ. ಎಲ್ಲ ದಾರಿ ಹಿಡಿದು ಅಂತ ಕಾಣುತ್ತೆ. ಮತ್ತೊಂದು ಗರ್ಭವನ್ನು ಸೇರುವುದಕ್ಕೋಸ್ಕರವಾಗಿ ಅವುಗಳ ಧಾವಂತ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮ, ಪಂಚಮ ಶನಿಯ ಕಾಟ ಆಗಾಗ ನಿಮಗೆ ತೊಂದರೆ ಕೊಡ್ತಾ ಇರ್ತದೆ. ಹಣಕಾಸಿಗೆ ತೊಂದರೆ ಆಗ್ತದೆ, ಆರ್ಥಿಕವಾದಂತಹ ಅಭಿವೃದ್ಧಿಗೆ ತೊಂದರೆ ಆಗ್ತದೆ, ಕುಟುಂಬಕ್ಕಾಗಿ ತೊಂದರೆ ಉಂಟಾಗ್ತದೆ, ಮಾನಸಿಕವಾದಂತಹ ಒತ್ತಡ ಉಂಟಾಗ್ತದೆ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಉಂಟಾಗ್ತದೆ. ಈ ಎಲ್ಲ ತೊಂದರೆಗಳ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಜಶಾಂತಿ ಅಥವಾ ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆ. ತೊಗರಿಕಾಳು ಮತ್ತು ಕಪ್ಪು ಎಳ್ಳು ದಾನವನ್ನು ಮಾಡಿಕೊಳ್ಳಿ ಇಷ್ಟಾರ್ಥ ಸಿದ್ಧಿಗಾಗಿ. ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ, ಮನಸ್ಸಿನ ನೆಮ್ಮದಿಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸುಬ್ರಹ್ಮಣ್ಯನ ಅನುಷ್ಠಾನ. ಸುಬ್ರಹ್ಮಣ್ಯ ತೀರ್ಥವನ್ನು ತನ್ನ ಮನೆಗೆ ಹಾಕುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಕರಗಿ ಸುಖವನ್ನು ಕಾಣುವಂಥ ಒಂದು ಸುಯೋಗದ ಕ್ಷಣಗಳಿದ್ದಾವೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಲಕ್ಷಣದಲ್ಲಿ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲ ಇವತ್ತಿನ ದಿವಸ ಏನಿದೆ ನೋಡಿ, ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹ ಭಾಗ್ಯ, ಜಾತಕದ ಹೊಂದಾಣಿಕೆ, ಕುಟುಂಬದ ಕ್ಲೇಶ ನಿವಾರಣೆ, ಆರ್ಥಿಕವಾದಂತಹ ಅಭಿವೃದ್ಧಿ, ಮನಸ್ಸಿನಲ್ಲಿ ಉಲ್ಲಾಸ, ಹೊಸಬರ ಭೇಟಿ, ಮಠಾದಿಗಳಿಗೆ ಹೋಗುವಂಥ ಒಂದು ಸಂದರ್ಭ, ದೇವತಾ ದರ್ಶನದಿಂದ ಮನಃಶಾಂತಿ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧನುರಾಶಿಯವರಿಗೆ. ಧನುರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ವಸ್ತ್ರ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಹಿತಕರವಾಗಿರ್ತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಏನಿದೆಯಪ್ಪ, ಮಕರ ರಾಶಿಯ ವ್ಯಾಪಾರಸ್ಥರಿಗೆ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಮಕರ ರಾಶಿಯವರು ವಿಶೇಷವಾಗಿ ಹಾರ್ಡ್ವೇರ್ ಅಥವಾ ಆಟೋಮೊಬೈಲ್ಸು ಅಥವಾ ಪೆಟ್ರೋಲಿಯಂ ಅಥವಾ ಭೂ ಸಂಬಂಧವಾದಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀರಿ. ಅಂಥವರಿಗೆಲ್ಲರಿಗೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುವಂತಹ ಕಾಲ. ಹೊಸ ಜಾಗ ಸಿಗಬಹುದು, ಹೊಸ ಜಾಗದಲ್ಲಿ ನಿಮ್ಮ ವ್ಯವಹಾರವನ್ನು ಮುಂದುವರಿಸ್ಬೋದು, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಸೂರ್ಯನಿದ್ದಾನೆ. ಮನೆಯ ಸ್ಥಾನದಲ್ಲಿ ಸೂರ್ಯ ಇದ್ದದ್ದರಿಂದ ಮನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡುವಂತಹ ಒಂದು ಸಂದರ್ಭ ಇದೆ. ಮನೆಯಲ್ಲಿ ಕೆಲಸ ಕಾರ್ಯಗಳು ಜರುಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಮಾತ್ರ ತೊಂದರೆ ಇರತಕ್ಕಂಥದ್ದು ಸ್ಥಪತಿಗಳಿಗೆ ಮಾಡುವಂತಹ ಮೂರ್ತಿ ಇತ್ಯಾದಿಗಳ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ 8ರ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಮಕರ ರಾಶಿಯವರ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಪ್ರಯತ್ನ ಪಡಿ, ಶುಭವಾಗುತ್ತೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮನು ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಕುಟುಂಬದಲ್ಲಿ ಏನಾದರೂ ಒಂದು ವೈಪರೀತ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಏನೋ ಒಂದು ಕೆಲಸವನ್ನು ಹೇಳಿರ್ತೀರಿ ಮಕ್ಕಳಿಗೆ, ತದ್ವಿರುದ್ಧವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಣವನ್ನು ಕೊಟ್ಟಿರ್ತೀರಿ, ಕಳ್ಕೊಂಡು ಬರ್ತಾರೆ. ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರ್ತಕ್ಕಂಥದ್ದು ಕುಂಭರಾಶಿಯವರು. ಕುಂಭರಾಶಿಗೆ ಸಪ್ತಮಾಧಿಪತಿ ತೃತೀಯ ಭಾವದಲ್ಲಿ ಉಚ್ಚನಾಗಿದ್ದರಿಂದ ಸಹೋದರ ವರ್ಗದವರಿಂದ ಯಶಸ್ಸುಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸಿನ ಸಮಾಧಾನಕ್ಕೋಸ್ಕರವಾಗಿ ಸ್ವಲ್ಪ ಉದ್ಯಾನವನದಲ್ಲಿ ಆರಾಮ ಶಾಲೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ನೆಮ್ಮದಿ ಕೊಡುವಂತಹ ಕಾಲವಾಗಿದೆ. ಕುಂಭರಾಶಿಯವರು ವಿಶೇಷವಾಗಿ ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ಜೊತೆಯಲ್ಲಿ ಬಿಳಿ ಬಣ್ಣ ಚಿತ್ರವರ್ಣ ನಿಮಗೆ ಅನುಕೂಲಕರವಾಗಿರ್ತದೆ. ಉತ್ತರಾಭಿಮುಖವಾಗಿರ್ತಕ್ಕಂತಹ ನವಗ್ರಹ ಮಂಡಲದಲ್ಲಿ ಪೂಜೆ ಪುನಸ್ಕಾರ ಹವನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಕುಂಭರಾಶಿಯವರ ಸಂಖ್ಯೆ 8. ಕುಂಭರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಬಣ್ಣ ಕಪ್ಪು ಬಿಳಿ. ಕುಂಭರಾಶಿಯವರು ವಿಶೇಷವಾಗಿ ಕಪ್ಪು ಬಣ್ಣದ ಬಟ್ಟೆಯನ್ನೇ ದಾನ ಮಾಡುವುದರಿಂದ, ತ್ಯಾಗ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲ ನೋಡುವಾಗ ಸುಖ ಸ್ಥಾನದಲ್ಲಿ ಗುರು ಇದ್ದಾನೆ. ಸುಖ ವೃದ್ಧಿ,
ಇವತ್ತಿನ ದಿವಸ ನೆಮ್ಮದಿ ಕಾಣ್ತೀರಿ. ದಾಂಪತ್ಯದಲ್ಲಿ ಸುಖ ಇರ್ತದೆ. ಮಕ್ಕಳ ಸುಖವನ್ನು ನೋಡ್ತೀರಿ. ಜೊತೆಯಲ್ಲಿ ದೂರ ದೇಶದಲ್ಲಿರ್ತಕ್ಕಂತಹ ಮಕ್ಕಳೂ ಸಹಿತವಾಗಿ ಇವತ್ತಿನ ದಿವಸ ನಿಮ್ಮನ್ನು ಮಾತನಾಡಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರದಲ್ಲಿ ವೃದ್ಧಿ, ಸಾಕಷ್ಟು ವ್ಯವಹಾರವನ್ನು ಮಾಡತಕ್ಕಂತಹ ಮೀನರಾಶಿಯವರಿಗೆ, ಅದರಲ್ಲೂ ಜಲ ಸಮೀಪದಲ್ಲಿ, ಸಮುದ್ರ ಸಮೀಪದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿಯ ಜೊತೆಯಲ್ಲಿ ಯಶಸ್ಸು ಕಾಣುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಮುದ್ರದಲ್ಲೇ ಕೆಲಸ ಮಾಡತಕ್ಕಂತಹ ಕೆಲವಷ್ಟು ಅಂಬಿಗರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ದರೆ, ಸಾಧ್ಯವಾದರೆ ಮತ್ಸ್ಯನಾರಾಯಣನ ಪೂಜೆ ಅಥವಾ ನೀವು ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ ಉಂಟಾಗುವಂತಹ ಲಕ್ಷಣ, ನೆಮ್ಮದಿ ಉಂಟಾಗ್ತದೆ ಮೀನರಾಶಿಯವರಿಗೆ. ಮೀನರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ವಸ್ತ್ರ ಅಥವಾ ಕೆಂಪು ಬಣ್ಣದ ವಸ್ತ್ರಗಳು. ಈಶಾನ್ಯ ಭಾಗದಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಇಂದು ಭಾನುವಾರವಾಗಿದೆ. ಭಾನುವಾರ ದಿವಸ ವಿಶೇಷವಾಗಿ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಬೇಕು. ಶಿವನನ್ನು ಆರಾಧಿಸಿದಾಗ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅರ್ಕ ಶಂಭುರುದಾಗತಃ ಸೂರ್ಯನಿಂದ ಶಿವನ ಚಿಂತನೆ. ಆದ್ದರಿಂದ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ವೀಕ್ಷಕರೇ, ಈಗಾಗಲೇ ಷಷ್ಠಿಪೂರ್ತಿ ಶಾಂತಿಯ ಬಗ್ಗೆ ಹೇಳ್ತಾ ಇದ್ದೆ. ತಮಗೇನಾದರೂ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆ ಇದ್ದಲ್ಲಿ ಕೆಳಗೆ ಬರ್ತಾ ಇರತಕ್ಕಂತಹ ನಂಬರನ್ನು ಉಪಯೋಗಿಸಿಕೊಳ್ಳುವುದರಿಂದ ಅಥವಾ ಬುಕ್ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಷಷ್ಠಿಪೂರ್ತಿ ಶಾಂತಿ 59 ತುಂಬಿ 60ಕ್ಕೆ ಬಿದ್ದವರು ಮಾಡಿಸ್ಕೊಳ್ಳಿ, ಶುಭ ಉಂಟಾಗ್ತದೆ. 60 ವರ್ಷ ಆದವರು. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ನೀವು ಕೆಳಭಾಗದಲ್ಲಿ ಬರ್ತಾ ಇರತಕ್ಕಂತಹ ನಂಬರನ್ನು ಬಳಕೆ ಮಾಡಿಕೊಳ್ಳಿ. ಷಷ್ಠಿಪೂರ್ತಿ ಶಾಂತಿಯ ಬಗ್ಗೆ ನಿಮ್ಮವರಿಗೆಲ್ಲ ತಿಳಿಸಿ. ಯಾರಾದರೂ ಮಾಡುವವರಿದ್ದರೆ ಒಳ್ಳೆಯ ಸದವಕಾಶ ಇರತಕ್ಕಂಥದ್ದು ಮಾಡಿಸ್ಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ಕಾಲಲಕ್ಷಣದಲ್ಲಿ ಶುಭವಾಗಲಿ.